ಗಿಡೀಶ್ ಡಾನ ನಮ್ಮ ಡಾನ ಕೈಕಾಲು ತಗೊಂಬ ಹೋಗಿ ಸರಿ ಇಲ್ಲ ಚೆನ್ನಾಗೈತೆ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಇಲ್ಲಿಕ ತಡ್ರಿ ನಾ ಈಗ ಸಾಧ್ಯ ಮಾಡ ಮತ್ತೆ ಇಲ್ಲ ನಿನಗೂ ರೂಪ ಅಂದ್ರೂ ಸಖತ್ತಾಗಿ ಬಂದೈತಿ ನೀವು ಖಂಡಿತ ಟ್ರೈ ಮಾಡಿರಿ 100% ಬೆಸ್ಟ್ ಐತಿ ಟ್ರೈ ಮಾಡಿರಿ ಒಂದು ಲೀಟರ್ ಚಾಕ್ಲೇಟ್ ಹಾಕ್ರಿ ಬಾಡಿಗೆಲ್ಲ ಸಿಡಿತು ಗಾಬ್ರ್ಯಾರ ಹೆಂಗೈತೆ ಹೇಳ್ತೀನಿ ನೋಡಿ ಕೇಕ್ ಕಾಣಿಸಾದತಿ ನಿಮಗೆ ಮಸ್ತ್ ಆಗೈತೆ ಬಾಳೆಹಣ್ಣಿಂದ್ರಿ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬೇರೆ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ್ 5:40 ಆಗೈತೆ ನೋಡ್ರಿ. ಹೊರಗಡೆ ವಾತಾವರಣ ಎಷ್ಟು ಮಸ್ತ್ ಐತಿ, ಚಂದ್ರಮ್ಮನು ಎಷ್ಟು ಮಸ್ತ್ ಕಾಣಕಂತಾನೋ ಆಕಾಶ ಒಳಗ್ರಿ. ಮಸ್ತ್ ಫ್ರೆಶ್ ಆಗಿ ಅನ್ಸುತ್ತೆ ನೋಡ್ರಿ. ಹೊರಗಡೆ ಸ್ವಲ್ಪ ವಾಕ್ ಮಾಡಿಬಿಟ್ರೆ ನಾನು ವಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಯೋಗ ಮಾಡಕ್ಕೆ ಹೋಗಲಿಲ್ಲ ರೀ. ಇವತ್ತಿಗೆ 3 ದಿವಸ ಆಯಿತು ಯೋಗನೇ ಮಾಡಿಲ್ಲ. ಅಂದರೆ ಒಂದು ದಿವಸ ಹಾಸಿಗೆ ತೊಳೆದಿತ್ತು, ಒಂದು ದಿವಸ ಪೂಜೆ ಇತ್ತು. ಇವತ್ತು ಮಾಡೋಕ್ಕೆ ಮನಸ್ಸೇ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ವಾಕಿಂಗ್ ಮಾಡಿಬಿಟ್ಟು ಜಳಕ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡಕ್ಕಂತೀನಿ ನೋಡ್ರಿ. ನಿನ್ನೆ ಪೂಜೆ ಮಾಡಿದ್ದಿಲ್ಲ, ಅದನ್ನೇ ಈಗ ಮತ್ತೊಂದು ಸಲ ಪೂಜೆ ಮಾಡಿಬಿಟ್ಟು ದೇವರನ್ನ ಇಳಿಸ್ಬೇಕ್ರಿ. ಅಂದ್ರೆ ಪೂಜೆ ಆದ ತಕ್ಷಣ ಜಸ್ಟ್ ಬರೀ ಸರಿಸ್ಬಿಟ್ಟು ಆಮೇಲೆ ನಮ್ಮ ಕೆಲಸ ಊಟ ಎಲ್ಲ ಮಾಡೋದ್ರಿ. ಈಗಿದ್ರ ಅಂದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೊಂದು ಸಲ ಪೂಜೆ ಮಾಡಿ ಆರತಿ ಮಾಡಿ ನೈವೇದ್ಯ ಮಾಡಿಬಿಟ್ಟು ಪೂಜೆನ ತೆಗಿಯೋದ್ರಿ. ಇವತ್ತು ನೈವೇದ್ಯಕ್ಕೆ ಏನೈತಲ್ಲ ಬೆಲ್ಲನ ದೇವ್ರ ನೈವೇದ್ಯ ಮಾಡಿಬಿಟ್ಟು ಅಂದ್ರೆ ನಮ್ಮ ಪದ್ಧತಿ ಏನೈತಲ್ಲ ಅದನ್ನ ಮಾಡೋದ್ರಿ. ನಿನ್ನೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ಯಾವ ಪೂಜೆ ರೀ ಅಂತೇಳಿದ್ರೆ ಮಲ್ಲಯ್ಯನ ಪೂಜೆ ಅಂತ ಹೇಳಿದೀನಿ ರೀ ಆಲ್ರೆಡಿ ನಾನು ನಿನ್ನೆ ಲಾಗ್ ಒಳಗೆ ರೀ. ಅಂದರೆ ನಮ್ಮ ಕಡೆ ಮಾಡ್ತಾರೆ, ಶ್ರೀಶೈಲಕ್ಕೆ ಹೋಗಿ ಬಂದವರೆಲ್ಲ ಮಲ್ಲಯ್ಯನ ಪೂಜೆ ಮತ್ತು ಬೋರಮ್ಮ ಪೂಜೆ ಅಂತೇಳಿ ನಮ್ಮ ಕಡೆ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಊರಾಗೂ ಅದೇ ಥರ ಮಾಡ್ತಾರೆ. ಆ್ಯಕ್ಚುಲಿ ಮರನೂ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಶ್ರೀಶೈಲಕ್ಕೆ ಹೋಗಿದ್ರೆ ಮರನ ತಂದಿರ್ತಾರೋ, ತಂದು ಪೂಜೆ ಮಾಡ್ತಿರ್ತೀವಿ. ಆದರೆ ಹೋಗಿತ್ತಿಲ್ಲ ಅಂದರೆ ಹಾಗೇನೆ ಪೂಜೆ ಮಾಡ್ತೀವಿ ರೀ. ಅಂದರೆ ಎಲ್ಲರಿಗೂ ತಂದು ಕೊಡೋಕೆ ಆಗಂಗಿಲ್ಲ ಅಲ್ರಿ, ಹಾಗಾಗಿ ಇದ್ದಿತ್ತಿಲ್ಲ ಅಂದರೆ ಹಂಗನ್ನು ಪೂಜೆ ಮಾಡ್ಬೋದು ರೀ. ಅವಾಗೆಲ್ಲ ನಮ್ಮ ಮನೆಯವರು 15 ವರ್ಷ ಕಂಟಿನ್ಯೂ ಹೋಗ್ತಿದ್ರು. ಅವಾಗ ಮರ ತರ್ತಿದ್ರು. ಇವಾಗ 4-5 ವರ್ಷ ಮೇಲೆ ಐತ್ರಿ. ಅಂದರೆ ಏನು ಕೊರೋನಾ ಟೈಮ್ ಹಿಡ್ಕೊಂಡು ಹೋಗಿಲ್ಲ ರೀ. ಹಂಗಾಗಿ ಅವಾಗ ಹಿಡ್ಕೊಂಡು ನಾವು ಇದೇ ಥರ ಸಿಂಪಲ್ಲಾಗಿ ಚರ್ಗಿ ತುಂಬಿ ಅಂದ್ರೆ ಕಳಸಿ ತುಂಬಿಟ್ಟು ಪೂಜೆ ಮಾಡೋದ್ರಿ. ಇವತ್ತು ನಮ್ಮೂರೊಳಗೆ ಜಾತ್ರೆ ಐತಿ. ಅಂದ್ರೆ ಬೆಲ್ಲ ಹಂಚೋದು ಐದೇಶಿ ಅಂತ ಮಾಡ್ತಾರೆ. ಮಲ್ಲಯ್ಯಂದ ಜಾತ್ರೆ ರೀ. ಹಂಗಾಗಿ ನಮ್ಮ ಮನೆಯವರು ಮತ್ತು ತನು ಹೋಗೋರು ಅದಾರು. ಅದಕ್ಕಾಗಿ ಜಲ್ದಿನೇ ನಾಷ್ಟಕ್ಕೆ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಇವಾಗ ಟೈಮ್ 8ಕ್ಕೆ ಒಂದು 10 ನಿಮಿಷ ಕಮ್ಮಿ ಇತ್ತು. ಪೂಜೆ ಮುಗಿಸ್ಬಿಟ್ಟು ನಮ್ಮ ಮನೆಯವ್ರು ಇದ್ರ ಪಟ್ಟಂತ ಹೇಳಿ ನಾಷ್ಟಕ್ಕೆ ರೆಡಿ ಮಾಡು, ಲೇಟ್ ಆಗುತ್ತೆ, ಬಿಸ್ಲಾಗ ಹೋಗ್ಬೇಕಂತೇಳಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾಗಿ ಉಪ್ಪಿಟ್ಟನ್ನ ಜಲ್ದಿ ಆಗುತ್ತಲ್ರಿ, ಅದನ್ನೇ ಮಾಡಿ ಕೊಟ್ರಾಯ್ತು. ಅವರು ನಾಷ್ಟ ಮಾಡಿ ಹೋಗ್ಬಿಟ್ರೆ ನಮಗೂ ನೀವಾಂತ ಆಗುತ್ತಲ್ರಿ. ಹಂಗೆ ಹೋಗ್ಬಿಟ್ರೆ ನನಗೂ ಸ್ವಲ್ಪ ಬೇಜಾರಾಗುತ್ತೆ. ಅಂದ್ರೆ ಹಂಗೆ ಹೋಗಾಕು ಬಿಡೋಂಗಿಲ್ಲ, ಜಲ್ದಿನೂ ಮಾಡೋಂಗಿಲ್ಲ ಅಂತ ಹೇಳಿ ಬೈತಿರ್ತಾರೋ. ಅದಕ್ಕಾಗಿ ಪಟ್ ಅಂತೇಳಿ ಉಪ್ಪಿಟ್ಟು ರೆಡಿ ಮಾಡಿ ಕೊಟ್ರಾಯ್ತು ಅಂತೇಳಿ ಈ ಕಡೆ ರವಾನು ಹುರಿಯಾಕಂತೀನಿ. ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ರಾಯ್ತು ಅಂತೇಳಿ ಈ ಕಡೆ ಅದನ್ನೂ ರೆಡಿ ಮಾಡಕ್ಕಂತೀನಿ ನೋಡ್ರಿ. ನಮ್ಮ ಮನೆಯವರಿದ್ರೆ ಪೂಜೆ ಮುಗಿಸ್ಬಿಟ್ಟು ನಿಂತಿದ್ರು. ಅವರು ಅಂದ್ರೆ ಅದೆಲ್ಲ ಪೂಜೆ ಮಾಡಿದ್ದು ಎತ್ತಿ ಇಲ್ಲಿ ದೇವ್ರ ಮನೆಯೊಳಗೆ ತಂದು ಇಟ್ಟಿದ್ದೀನಿ ರೀ. ಆರತಿ ಮತ್ತು ಸಮಯ ಅಂದ್ರೆ ಇನ್ನು ದೀಪನ ನಂದು ಮಠ ಊರಿಲ್ಲ ಅಂತೇಳಿ ಜಗಲಿ ಮೇಲೆ ತಂದು ಇಟ್ಟಿದ್ದೀನಿ. ಈಗಿದ್ರೆ ಮೆಣಸಿನ್ಕಾಯಿ ಇದು ಈ ಕಡೆ ನಾನು ಕಟ್ ಮಾಡಕ್ಕಂತಿದ್ದೆ. ನಮ್ಮ ಮನೆಯವ್ರು ಇನ್ನೂ ಲೇಟ್ ಆಗುತ್ತೆ, ಎಷ್ಟು ತನಕ ಮಾಡ್ತಿಂತೆ ರವೆ ಹುರಿಯಾಕೆ ನಿಂತಿದ್ರು. ಇಲ್ಲ ನಾನೇ ಹುರಿತೀನಿ ರೀ, ನೀವು ಹೋಗಿರಿ ಮಾಡಿ 10 ನಿಮಿಷನಾಗ ಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಪಟ್ ಎಲ್ಲನೂ ರೆಡಿ ಮಾಡಿಕೊಂಡು ಉಪ್ಪಿಟ್ಟನ್ನು ರೆಡಿ ಮಾಡಕ್ಕಂತೀನಿ ನೋಡ್ರಿ. ಉಪ್ಪಿಟ್ಟು ಮಾಡೋಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲಲ್ರಿ. ಆ್ಯಕ್ಚುಲಿ ನಾನು ಕರ್ಯಾಕತ್ತಿದ್ರು ನಮ್ಮ ಮನೆಯವ್ರು ಹೋಗಿ ಬರೋಣ ನಡಿ ಅಂಥೇಳಿ. ಮತ್ತು ಮನಗೂ ಕರೆದ್ರು. ನಾವು ಇಬ್ಬರು ಒಲ್ಲಂತಂದೀವಿ ರೀ. ಹೋಗ್ಯಾಕೆ ಮನಸ್ಸಿಲ್ಲ ಅಂದ್ರೆ ಫಸ್ಟೆಲ್ಲ ಒಂದು ವಾರ ಇರ್ಲಾಕೇನೆ ಬಾಬಾ ಅಂತ ಹೇಳ್ತಿದ್ರು. ಇವಾಗೇನು ಹೇಳಿಲ್ಲ ರೀ. ಆದರೂ ನಮ್ಮ ಮನೆಯವರು ದೇವ್ರ ಜಾತ್ರೆ ಐತಿ, ಹೋದ ವರ್ಷ ಹೋಗಿದ್ರು. ಅಂದರೆ 4 ವರ್ಷದಿಂದ ನಾನು ನಮ್ಮ ಮನೆಯವರು ಹೋಗಿದ್ರು. ಆವಾಗ ಸ್ವಲ್ಪ ಬಾಯಿ ಆಯಿತು, ಹಂಗಾಗಿ ಅಚ್ಚಿ ಸಲ ಹೋಗಿತ್ತಿಲ್ಲ. ಹೋದ ಸಲ ಬಾ ಅಂತ ಅಂದ ಕೂಡಲೇ ಹೋಗಿ ಬಂದಿದ್ರು. ಆದರೆ ಈ ಸಲ ಏನು ಬಾ ಅಂತ ಅಂದಿಲ್ಲ ರೀ. ಆದರೆ ದೇವ್ರಿಗೆ ಹೋಗಿ ಬರೋಕೇನು ಅಂತೇಳಿ ಹೊಂಟಿದ್ರು. ಅಂದ್ರೆ ದೇವ್ರಿಗೆ ಹೋಗಿ ಬರೋಕೆ ನನಗೂ ಏನು ಬೇಸರ ಅಂತ ಅನ್ಸಂಗಿಲ್ಲ ರೀ. ಮತ್ತು ದೇವ್ರಿಗೆ ಹೋಗಿ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ. ನಾನು ಬರೋಂಗಿಲ್ಲ, ನೀವೇ ಹೋಗಿ ಬರ್ರಿ ಅಂತ ಅಂದ್ಬಿಟ್ಟು ನಾಷ್ಟಕ್ಕೆ
ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ. ಮನಗೂ ನಮ್ಮ ಮನೆಯವರು ಬಾ ಬಾ ಅಂತ ಅನ್ನಕತ್ತಿದ್ರು. ಅವನಿಗೆ ಹೋಗಾಕ ಇಷ್ಟ ಇಲ್ಲ ಅಂತ ಅಂದರಿ. ಆದರೆ ತನಗೆ ಹೋಗಾಕ ಇಷ್ಟ ಆಗುತ್ತೆ. ಆಕಿಂದ ಏನು ಇನ್ನು ಸಣ್ಣ ಪಾಪು ಥರ ರೀ, ಎಲ್ಲರೂ ಹೊಂಟ್ಬಿಟ್ರೆ ನಾನು ಬರ್ತೀನಿ ಅಂತೇಳಿ ಬೆನ್ನು ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳು. ಅಂದ್ರೆ ಹೋಗಾಕ ಮನಸ್ಸಿಲ್ಲ ಅಂತ ಅಲ್ರಿ, ಯಾವುದೇ ಆಗಲಿ ಮನಸ್ಸಿಗೆ ಬೇಜಾರಾದಾಗ ಆ ಜಾಗಕ್ಕೆ ಹೋಗಾಕ ಮನಸ್ಸಾಗಂಗಿಲ್ಲ ಅಷ್ಟೇ ರೀ. ಎಲ್ಲಿ ನಮ್ಗೆ ಹಚ್ಕೊಂತಾರೋ ಮತ್ತು ಎಲ್ಲಿ ಜಾಸ್ತಿ ಪ್ರೀತಿ ಸಿಗುತ್ತಲ್ಲ ಅಲ್ಲಿಗೆ ಹೋಗ್ಬೇಕಂತ ಅನ್ಸುತ್ತೆ ರೀ. ಹಾಗಾಗಿ ಏನಂತಾರೆ ಅದು ಹೇಳಕ್ಕೂ ಮನ್ಸು ಬರಲ್ಲ. ಅದಕ್ಕಾಗಿ ಹೋಗಾಕ ಇಷ್ಟ ಆಗಲಿಲ್ಲ. ಅದಕ್ಕಾಗಿ ನಮ್ಮ ಮನೆಯವರು ಮತ್ತು ತನು ಹೊಂಟು ತಯಾರಾಗ್ಯಾರ ನೋಡ್ರಿ. ಉಪ್ಪಿಟ್ಟು ಮಾಡಿಕೊಟ್ಟೆ ನಾಷ್ಟ ಮಾಡಿಬಿಟ್ಟು. ನನಗೂ ಯಾಕೋ ಸುಸ್ತು ಅಂತ ಅನ್ಸಾಕತ್ತಿತ್ತು ಮತ್ತು ಹೊಟ್ಟೆನೂ ಸರಿ ಇದ್ದಿದ್ದಿಲ್ಲ ರೀ. ಹಾಗಾಗಿ ಸುಮ್ಮನೆ ಅವ್ರಿಗೆ ನಾಷ್ಟ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾಷ್ಟ ಮಾಡಿದ್ರೆ ಆಯ್ತಂತ. ಈಗಿದ್ರೆ ಟೈಮ್ 8:30 ಆಗೈತೆ ನೋಡ್ರಿ. ಲೇಟ್ ಆಯ್ತು ಅಂತ ಅನ್ನಕತ್ತಿದ್ರು. ಅಂದ್ರೆ ಬಿಸಿಲೊಂದು ಸಿಕ್ಕಾಪಟ್ಟೆ ಐತಲ್ರಿ. ತನಗೆ ಅದನ್ನೇ ಹೇಳಿದ್ದು, ವೇಲ್ ಕಟ್ಕೊಂಡು ಹೋಗಮ್ಮ, ಕೂದ್ಲೂ ಎಲ್ಲ ಇದು ಆಗ್ಬಿಡ್ತಾವೆ ಮತ್ತು ಭಾಳ ಬಿಸಿಲು ಐತಿ ಅಂತ ಹೇಳಿದ ಕೂಡಲೇ ಆಕಿನಿದ್ರೆ ಫುಲ್ ತೆಳ್ಳಗೆ ವೇಲ್ ಕಟ್ಕೊಂಡು ಹೊಂಟಾಳು. ಅದನ್ನ ಬೇಡಮ್ಮ ಅಂತಂದ್ರೂ ಕೇಳಂಗೆ ಇಲ್ರಿ. ಅದನ್ನೇ ಇರಲಿಲ್ಲ ಅಂತ ಕಟ್ಕೊಂಡ್ಬಿಟ್ಟು ಹೋದ್ಲು. ನಾನಂತೂ ನಮ್ಮ ಮನೆಯವ್ರಿಗೆ ಹೋದ ಕೂಡಲೇ ಇದು ಎಡಿಟ್ ಮಾಡಿ, ಅಂದ್ರೆ ನಿನ್ನೆದು ಇದು ಸ್ವಲ್ಪ ದೊಡ್ಡದಿತ್ತು ರೀ, ಅದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನನ್ನ ಗೋಣನೇ ಹಿಡಿದ್ಬಿಟ್ಟೈತ್ರಿ. ಏನಂತಾರೆ ಇದು ಕತ್ತು ಹಿಡ್ಕೊಂಡು ಬಿಟ್ಟೈತಿ. ಏನು ಮಾಡಿದ್ರೂ ಕಮ್ಮಿನೇ ಆಗಲ್ಲಾಗೈತಿ. ಅಂದ್ರೆ ನಿನ್ನೆಯಿಂದ ಆ ಥರ ಆಗಿದ್ರಿ. ಅಂದ್ರೆ ಮನ್ಕೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದ ತಕ್ಷಣ ಆ ಥರ ಆಗುತ್ತಲ್ರಿ. ಹಂಗಾಗಿ ಫುಲ್ ಮೊಮೆಂಟ್ ಆದ ಕೂಡಲೇ ಸಿಕ್ಕಾಪಟ್ಟೆ ಪೇನ್ ಆಕತ್ತೈತಿ. ನೀನೇ ಅಷ್ಟೊಂದಿನ ಇದ್ದಿದ್ದಿಲ್ಲ, ಆದರೆ ಇವತ್ತು ಸ್ವಲ್ಪ ಜಾಸ್ತಿನೇ ಅಂತ ಅನ್ಸಾಕತ್ತಿದ್ದ. ಅದಕ್ಕಾಗಿ ರೆಸ್ಟ್ ಮಾಡ್ತಾ ಇದ್ದೆ ರೀ. ಮತ್ತು 3 ಗಂಟೆಗೆ ಎದ್ದು ಚಪಾತಿ ಪಲ್ಯ ಮಾಡಿ ಮನಗೂ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಿಬಿಟ್ಟು ಇದನ್ನೇನಪ್ಪ ಕಮ್ಮ ಆಗಲ್ಲಾಗೈತಿ, ಏನು ಮಾಡಲಿ ಅಂತ ವಿಚಾರ ಮಾಡಾಕತ್ತಿದ್ದೆ ರೀ. ಅಂದರೆ ಏನಾದರೂ ಮನುಷ್ಯಾಗ ಪೇನ್ ಇದ್ಬಿಟ್ರೆ ಏನು ಕೆಲಸ ಮಾಡೋಕ್ಕೂ ಮನ್ಸು ಬರಲ್ಲ, ಕುಂದ್ರಾಕೂ ಆಗಲ್ಲ, ನಿಂದ್ರಾಕೂ ಆಗಲ್ಲ, ಮತ್ತು ಮನ್ಕೊಂಡ್ಬಿಟ್ರೂ ನೆಮ್ಮದಿ ಅಂತ ಅನ್ಸಂಗಿಲ್ಲ ರೀ. ಅದಕ್ಕಾಗಿ ಟ್ಯಾಬ್ಲೆಟ್ ತೊಗೋಬಾರ್ದಂತೇಳಿ ನಿನ್ನೆಯಿಂದ ಅವಾಯ್ಡ್ ಮಾಡ್ತಾಯಿದ್ದೆ. ಆದ್ರೂ ಇವತ್ತು ನಂಗೆ ಭಾಳ ಮಿಕ್ಕದಂಗೆ ಅನ್ನಿಸ್ತಾ, ಅಂದ್ರೆ ಭಾಳ ಪೇನ್ ಆಗಕತ್ತಿತ್ತು. ಅದಕ್ಕಾಗಿ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಆಯಿತು. ಅಂದ್ರೆ ಪೇನ್ ಕ್ಲಿಯರ್ ತೊಗೊಳಕತ್ತಿದ್ರಿ. ಆ್ಯಕ್ಚುಲಿ ಫಸ್ಟೆಲ್ಲ ಜಾಸ್ತಿ ತೊಗೋತಿದ್ದೆ. ಇವಾಗಿದ್ರೆ 3 ತಿಂಗಳ ಮ್ಯಾಲೆ ಆಯಿತು ಟ್ಯಾಬ್ಲೆಟ್ ಏನೂ ತೊಗೊಂಡಿದ್ದಿಲ್ಲ ರೀ ಒಂದು. ಆದರೆ ಇವತ್ತು ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕಾಗಿ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ರೆ ಆಯಿತು, ಕಮ್ಮಿ ಆಗುತ್ತಂತ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡೋಣಂತ ಹೊರಗಡೆ ಬಂದೆ ನೋಡ್ರಿ. ಇಷ್ಟು ತನಕ ಅದನ್ನೇ ಮಾಡಿದ್ದು ಕೆಲಸ, ರೆಸ್ಟನ್ನೇ ಮಾಡಿದ್ದು. ಅಂದರೆ ಗೋಣಿ ಹಿಡ್ಕೊಂಡಾಗ ಈ ಥರ ರೋಲ್ ಮಾಡಿಬಿಟ್ಟು ಟವಲೆಲ್ಲ ಇಟ್ಕೊಂಡು ಮನ್ಕೊಂಡು ನೋಡಿದೆ ಅಂದರೆ ಕಮ್ಮಿ ಆಗುತ್ತೇನೋ, ನರ ಸ್ವಲ್ಪ ಸಡ್ಲಾಗುತ್ತೆ, ಕಮ್ಮಿ ಆಗುತ್ತೆ ಅಂತೇಳಿ. ಆದರೂ ಕಮ್ಮಿ ಆಗಲಿಲ್ಲ. ಅದಕ್ಕಾಗಿ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಕಮ್ಮಿ ಆಯ್ತು ನೋಡ್ರಿ. ಇವಾಗ ಟೈಮ್ ಇದ್ರೆ 5 ಗಂಟೆ ಆಗಿತ್ತು ರೀ. ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಗೋಣ್ಣು ಸ್ವಲ್ಪ ಕಮ್ಮಿ ಅನ್ನಿಸ್ತು. ಅಂದ್ರೆ ಪೇನ್ ಕಿಲ್ಲರ್ ತೊಗೊಂಡಾಗ ತಲೆನೋವು ಆಗಲಿ ಮತ್ತು ಯಾವುದೇ ಪೇನ್ ಇದ್ರೂ ಕಮ್ಮಿ ಆಗುತ್ತೆ ರೀ. ಮತ್ತು ಅದು 24 hours ಆದಮೇಲೆ ಮತ್ತು ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿಯೇ ಟ್ಯಾಬ್ಲೆಟ್ ತೊಗೊಳಕ್ಕೆ ಇಷ್ಟ ಇಲ್ಲ ರೀ. ಆದರೆ ಸಹಿಸ್ಕೊಳಕ್ಕೆ ಆಗ್ಲಿಕ್ಕಂದ್ರೆ ತೊಗೊಳ್ಳೇಬೇಕಾಗುತ್ತೆ. ಈಗಿದ್ರೆ ಕಮ್ಮಿ ಆಗಿತ್ತು ಗೋಣ ಅಂತೇಳಿ ಅರ್ಬಿ ಎಲ್ಲ ತೊಳೆದು ಹಾಕಿದ್ದೆ ರೀ. ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ಇದ್ದು, ನಿನ್ನೆ ಪೂಜೆ ಇತ್ತಂತ ತೊಳೆದು ಹಾಕೋಕ್ಕಾಗಿದ್ದಿಲ್ಲ. ಅದಕ್ಕಾಗಿ ಬೆಳಗ್ಗೆ ಎದ್ದು ಅರ್ಬಿ ಎಲ್ಲ ತೊಳೆದು ಹಾಕಿದ್ದೆ. ಅವನು ಒಣಗಿದ್ದು ರೀ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತೆಲ್ಲ ಬಿಸಿ ಆಗಿಬಿಟ್ಟಿದ್ದು. ಅದಕ್ಕಾಗಿ ತಂದು ಮಡ್ಚಿಡಾಕಂತೀನಿ ನೋಡ್ರಿ. ಮನು ಇದ್ರೆ ಎಲ್ಲ ಹಾಗೆ ಆಗ್ತಾವೆ ಮಮ್ಮಿ, ಅಷ್ಟು ನೀಟಾಗಿ ಮಡ್ಚಿಡ್ತೀರಿ ಬಿಡ್ರಿ, ಮತ್ತೆ ಯಾಕೆ ಕಷ್ಟಪಡ್ತೀರಿ ಅಂತ ಅನ್ನಕತ್ತಿದ್ದೆ. ಅಂದ್ರೆ ನೀವು ನೀಟಾಗಿ ಮಡ್ಚಿಟ್ರೂ ಮತ್ತೆ ಹಾಗೆ ಆಗ್ಬಿಡ್ತಾವೆ ಅಂಥೇಳಿ ಅದನ್ನ ಅರ್ಬಿ ಎಲ್ಲ ಮಡ್ಚಿಟ್ಬಿಟ್ಟು ಹೊರಗಡೆ ಬಂದಿದ್ದೆ ರೀ. ಇಲ್ಲಿ ಗುಬ್ಬಚ್ಚಿ ಮರಿ ಹಾಕೈತಿ. ಅಂದ್ರೆ ಮನೆಗೆ ತೆಂಗಿನಕಾಯಿ ಏನು ಕಟ್ಟಿರ್ತೀವಲ್ಲ ರೀ ಪೂಜೆ ಮಾಡಿದಾಗ, ಅದು ಸ್ವಲ್ಪ ಹರಿದ್ಬಿಟ್ಟು ಆ ಥರ ಆಗಿತ್ತು. ಅದರೊಳಗೆ ಮರಿ ಹಾಕೈತಿ. ಅವು ಮರಿ ಅಂದರೆ ನಾನು ಕ್ಯಾಮ್ರಾ ಸ್ಟಾರ್ಟ್ ಮಾಡಿಬಿಟ್ಟು ಸ್ವಲ್ಪ ಕ್ಲಿಪ್ ತೊಗೋಣ ಒಳಗೆ ಯಾವ ಥರ ಕುಂತಾವಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀರಿ. ಆದರೆ ಗುಬ್ಬಚ್ಚಿ ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಮಾಡಾಕಂತಿದ್ದು ನೋಡಿರಿ. ಅಂದರೆ ಅವ್ರದ್ದೇ ಆದ ಒಂದು ಭಾಷೆ ಇರುತ್ತಲ್ರಿ. ಅದ್ರ ತಂದೆ ತಾಯಿ ಏನಿರುತ್ತಲ್ಲ ಗುಬ್ಬಚ್ಚಿದು, ಫುಲ್ ಸೌಂಡ್ ಮಾಡಿದ ತಕ್ಷಣ ಎಷ್ಟೊಂದು ಗುಬ್ಬಚ್ಚಿ ಅಲ್ಲಿ ಬಂದು ಕುಂತು ಸೌಂಡ್ ಮಾಡಾಕಂತು ನೋಡಿರಿ. ಮನುಷ್ಯರ್ಕಿಂತ ಪ್ರಾಣಿಗಳಿಗೆ ಜಾಸ್ತಿ ಫೀಲಿಂಗ್ಸ್ ಇರ್ತೈತಿ ಮತ್ತು ಅಟ್ಯಾಚ್ಮೆಂಟ್ ಇರ್ತೈತಿ ಅಂತ ಅನ್ನಿಸ್ತೈತಲ್ರಿ. ನನಗಂತೂ ಅದೇ ಥರ ಅನ್ನಿಸ್ತು, ಅಷ್ಟು ಸೌಂಡ್ ಮಾಡಾಕತ್ತಿದ್ದು. ಇದು ನೋಡ್ರಿ ಗುಂಡು ಎಷ್ಟು ಮಸ್ತ್ ಮಕ್ಕೊಂಬಿಟ್ಟೈತಿ. ಅಂದರೆ ಏನು ಟೆನ್ಷನ್ ಇಲ್ಲ. ಆದ್ರೂ ಪ್ರಾಣಿಗಳಿಗೆ ಯಾವುದೂ ಕಲಿಸೋದೇ ಬೇಕಾಗಿಲ್ಲ ರೀ. ಯಾವುದಾದ್ರೂ ನಾಯಿ ಬಂದು ಸೌಂಡ್ ಮಾಡೋಕ್ಕಂತಿಲ್ಲ, ಪಟ್ಟಂತ ಹೋಗಿ ಡೊಕ್ಕೊಂಡು ಕೂಡುತ್ತೆ. ಅಂದರೆ ಪ್ರಾಣಿಗಳಿಗೆ ಕಲಿಸೋದೇ ಬೇಕಾಗಿಲ್ಲ ರೀ. ಅವು ತಾನೇ ಕಲ್ತ್ಬಿಟ್ಟಿರ್ತಾವೆ. ಮಸ್ತ್ ನಿದ್ದೆ ಮಾಡಾಕಂತಿತ್ತದು. ನೀರೆಲ್ಲ ಹೊಡೆದ್ಬಿಟ್ಟು ಅಲ್ಲೇ ಬಿಟ್ಟಿದ್ದೆ ರೀ. ಇವತ್ತು ಬನಾನಾ ಐಸ್ ಕ್ರೀಮ್ ಮಾಡಾಕತ್ತಿದ್ದು ನೋಡ್ರಿ. ಆ್ಯಕ್ಚುಲಿ ಇದು ವಿಡಿಯೋ ಮಾಡಂತ ನನ್ನ ಮಗನಿಗೆ ಹೇಳಿದ್ದು, ಅದನ್ನ ಎಡಿಟ್ ಮಾಡಂದಾಗ ನೋಡ್ತೀನಿ ಎಲ್ಲಿ ಕ್ಲಿಪ್ಪ ಸಿಗಲಿಲ್ಲ ರೀ. ಹಾಗಾಗಿ ಬರೀ ಹೇಳ್ಬಿಡ್ತೀನಿ, ಅರ್ಥ ಮಾಡ್ಕೊಂಬಿಡ್ರಿ. ಅಂದರೆ ಅದು ಯಾವ ಥರ ನಾನು ರೆಡಿ ಮಾಡೀನಿ ಅಂಥೇಳಿ.
ಅಂದರೆ ಮನೆಗೆ ವಿಡಿಯೋ ಮಾಡಪ್ಪ ನಾನು ಅದು ರೆಡಿ ಮಾಡೋ ಮುಂದಾಗ ಅಂತ ಹೇಳಿದ್ರಿ, ಮಾಡಿನಂತ ಹೇಳಿದ್ದೆ. ಬಟ್ ಅದು ಎಡಿಟ್ ಮಾಡೋ ಮುಂದಾಗ ಅದು ಕ್ಲಿಪ್ಪ ಸಿಗಲಿಲ್ಲ. ನಾನು 4-5 ಸಲ ಚೆಕ್ ಮಾಡಿದೆ. ಅಂದರೆ ಇದು ಬನಾನಾ ಐಸ್ ಕ್ರೀಮ್ ರೀ. ಯಾವ ಥರ ಮಾಡೋದಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಫಸ್ಟಿಗಿದ್ರೆ ಬಾಳೆಹಣ್ಣು ಕಟ್ ಮಾಡಿಬಿಟ್ಟು ಅದು ಐಸ್ ಬಾಕ್ಸ್ ಒಳಗೆ ಅಂದರೆ ಫ್ರಿಜ್ಜರ್ ಒಳಗೆ ಇಡಬೇಕ್ರಿ. ಫುಲ್ ಗಟ್ಟಿ ಆಗಬೇಕದು. ಇಲ್ಲೇನು ಡಬ್ಬಿ ಒಳಗೆ ಇಟ್ಟಿದ್ದೆ ಅಲ್ರಿ. ಇದಕ್ಕೆ ಫಸ್ಟಿಗೆ ಹಾಲನ್ನು ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ 2 ಚಮಚದಷ್ಟು ಕಾರ್ನ್ಫ್ಲವರನ್ನ ಕಲಿಸಿ ಹಾಕಿ, ಸಕ್ರೆ ಎಷ್ಟು ಬೇಕಲ್ಲ ರುಚಿಗೆ ಅಷ್ಟು ಸಕ್ರೆನ ಹಾಕಿಬಿಟ್ಟು ಚಲೋತ್ನಾಗ ಒಂದು 4-5 ನಿಮಿಷ ಕುದಿಸ್ಬಿಟ್ಟು ತಣ್ಣಗಾದ್ಮೇಲೆ ಈ ಥರ ಐಸ್ ಟ್ರೇ ಒಳಗೆ ಅಥವಾ ಒಂದು ಡಬ್ಬಿ ಒಳಗೆ ಹಾಕಿ ಇಡ್ಬೋದು ರೀ. ಆ್ಯಕ್ಚುಲಿ ಐಸ್ ಟ್ರೇ ಒಳಗೆ ಹಾಕಿಟ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು. ಯಾಕೆಂದ್ರೆ ಈ ಥರ ಕಟ್ ಮಾಡೋ ಅವಶ್ಯಕತೆ ಬೀಳ್ತಿತ್ತಿಲ್ಲ ರೀ. ಯಾಕಂದ್ರೆ ಅದು ಗಟ್ಟಿ ಆಗಿಬಿಟ್ಟಿರ್ತೈತಲ್ಲ, ಜಲ್ದಿ ಕಟ್ ಆಗಂಗಿಲ್ಲ. ಅದಕ್ಕಾಗಿ ಐಸ್ ಕ್ರೀಮ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಹಾಲು, ಕಾರ್ನ್ಫ್ಲವರ್ ಮತ್ತು ಸಕ್ರೆ ಅಷ್ಟೇ ರೀ ಹಾಕಿ ಕುದಿಸ್ಬಿಟ್ಟು ತಣ್ಣಗಾದ್ಮೇಲೆ ಐಸ್ ಬಾಕ್ಸ್ ಒಳಗೆ ಅಂದರೆ ಫ್ರಿಜ್ಜರ್ ಒಳಗೆ ಇಡಬೇಕ್ರಿ. ಅದು ಫುಲ್ ಗಟ್ಟಿ ಆದಮೇಲೆ ಈಗಿದ್ರೆ ಅದು ಗಟ್ಟಿಯಾಗಿದ್ದ ಬಾಳೆಹಣ್ಣು ಮತ್ತು ಅದು ಕಾರ್ನ್ಫ್ಲವರ್ ಮತ್ತು ಹಾಲು ಮಿಕ್ಸ್ ಮಾಡಿ ಏನು ಇಟ್ಟಿರ್ತೀವಲ್ಲ ಅದನ್ನ ಎಲ್ಲ ಸಣ್ಣಗೆ ಕಟ್ ಮಾಡಿಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಾಕಂತೀನಿ ನೋಡಿರಿ. ಒಂದು ಅರ್ಧ ಚಮಚದಷ್ಟು ವೆನಿಲಾ ಎಸೆನ್ಸ್ ಹಾಕಾಕತ್ತಿದ್ದು. ಬೇಕಂದ್ರೆ ಹಾಕ್ಬೋದು, ಹಾಕ್ಲಿಕ್ಕೂ ನಡಿತೈತ್ರಿ, ಸ್ಕಿಪ್ ಮಾಡ್ರೂ. ಆದರೂ ಎಲ್ಲರ ಮನೆಯೊಳಗೆ ಈ ಐಟಮ್ಸ್ ಅಂತೂ ಇರ್ತೈತಲ್ರಿ. ಹಾಗಾಗಿ ಹೊರಗಡೆಯಿಂದ ತರೋಕ್ಕಿಂತ ಮಸ್ತಾಗಿ ಐಸ್ ಕ್ರೀಮ್ ರೆಡಿ ಮಾಡ್ಕೋಬೋದು. ಸಖತ್ತಾಗಿರುತ್ತೆ ರೀ ಟೇಸ್ಟ್ ಅಂತೂ. ಬನಾನಾ ಐಸ್ ಕ್ರೀಮ್ ಅಂಥೇಳಿ ಗೊತ್ತಾಗಂಗಿಲ್ಲ, ಅಷ್ಟು ಟೇಸ್ಟ್ ಇರುತ್ತೆ, ಮಸ್ತಾಗಿನೂ ಇರುತ್ತೆ. ಸಿಂಪಲ್ಲಾಗೆ ಮಾಡ್ಬೋದು. ಅದನ್ನ ಮಿಕ್ಸಿಗೆ ಜಾರಿಗೆ ಹಾಕಿಬಿಟ್ಟು 1-2 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕಿತ್ತು, ಅದನ್ನೆಲ್ಲಿ ಮಿಕ್ಸ್ ಆಗಲ್ಲಾಗಿತ್ತು. ಹಂಗಾಗಿ ನನ್ನ ಮಗ ಇದ್ರೆ ಅಷ್ಟೇ ಕಷ್ಟಪಡಾಕತ್ತೀರಿ, ಸ್ವಲ್ಪ ನಿಂದ್ರಿ, ಇಲ್ಲಾಂದ್ರೆ ಸ್ವಲ್ಪ ಬಿಸಿನೀರು ಹಾಕಿಬಿಡ್ರಿ ಸಣ್ಣ ಆಗುತ್ತಂತೆ ಹಾಕತ್ತಿದ್ದ. ನೀರೆಲ್ಲ ಹಾಕಿಬಿಟ್ರೆ ಫುಲ್ ಆಗ್ಬಿಡ್ತಂದ್ರೆ ಅದು ಟೇಸ್ಟೇ ಇರೋಂಗಿಲ್ಲ, ಹಾಕಬಾರ್ದು. ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ತಾನೇ ಎಲ್ಲ ಮಿಕ್ಸ್ ಆಗುತ್ತೆ. ಅಂದ್ರೆ ಗಟ್ಟಿ ಇರುತ್ತಲ್ರಿ. ಅದನ್ನ ಸ್ವಲ್ಪ 1-2 ನಿಮಿಷ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಅದು ಈ ಥರ ಆಗುತ್ತೆ. ಆಮೇಲೆ ಏನೈತಿಲ್ಲ ಒಂದು ಅರ್ಧ ಬಟ್ಲಷ್ಟು ಹಾಲಿನ ಕೆನೆನ ಹಾಕ್ಬೇಕು ನೋಡಿರಿ. ಅಂದರೆ ಈ ಥರ ಹಾಲಿನ ಕೆನೆ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ. ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೋದು, ಇಲ್ಲ 1 ಚಮಚದಷ್ಟು ತುಪ್ಪ ಅನ್ನೋದ್ರು ಹಾಕ್ಬೋದು ರೀ. ಹೊರಗಡೆ ಎಲ್ಲ ಏನು ಐಸ್ ಕ್ರೀಮ್ ತೊಗೊತೀವಲ್ಲ ಅದಕ್ಕೆಲ್ಲ ಪಾಮ್ ಆಯಿಲ್ ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಮನ್ಯಾಗನ ಹಾಲಿನ ಕೆನೆ, ಹಾಲು ಆ ಥರ ಬಳಸ್ಬಿಟ್ಟು ಮಾಡ್ಬೋದು. ಈಗ ಹಾಲಿನ ಕೆನೆನೂ ಹಾಕಿಬಿಟ್ಟು ಒಂದು ರೌಂಡ್ ಚಲೋತ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮಸ್ತಾಗಿರೋ ಐಸ್ ಕ್ರೀಮ ರೆಡಿ ಆಗುತ್ತೆ ನೋಡಿರಿ. ಸಖತ್ತಾಗಿರುತ್ತೆ. ಈ ಥರ ಇದ್ದಾಗನೇ ತಿಂದುಬಿಟ್ರಂತೂ ಮಸ್ತಾಗಿರುತ್ತೆ ನೋಡಿರಿ. ಅಂದರೆ ನಾವು ಹೊರಗಡೆ ಹೋಗಿ ರೊಕ್ಕ ಕೊಟ್ಟು ತಿನ್ನೋಕ್ಕಿಂತ ಈ ಥರ ಮನೆಯೊಳಗೆ ಸಿಂಪಲ್ಲಾಗೆ ಬಾಳೆಹಣ್ಣಿನ ಐಸ್ ಕ್ರೀಮ್ ಮಾಡಿಕೊಟ್ರೆ ಮಕ್ಕಳಿಗಂತೂ ಇಷ್ಟ ಆಗುತ್ತೆ. ನಾನು ಈ ಕಡೆ ಐಸ್ ಕ್ರೀಮ್ ಮಿಕ್ಸ್ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಮತ್ತದನ್ನು ಬಂದರು ನೋಡಿರಿ. ಟೈಮ್ 7 ಗಂಟೆ ಆಗ ಬಂದಿತ್ತು. ಅಂದರೆ 6 ಗಂಟೆ ಆಗಿ 40-45 ನಿಮಿಷ ಆಗಿರಬೇಕು. ತಾನು ಇದ್ರೆ ಬರಾಮ್ದಾಗ ಫೋನ್ ಹಚ್ಚಿದ್ಲು, ಐಸ್ ಕ್ರೀಮ್ ತರಲೇನ್ರಿ ಮಮ್ಮಿ ಅಂತೇಳಿ. ಬೇಡವ ನಾನು ಮನ್ಯಾಗ ಮಾಡಾಕತ್ತೀನಿ ಅಂತೇಳಿ ಹೇಳಿದ ಕೂಡಲೇ ಬಿಟ್ಟು ಬಂದಿದ್ಲು ರೀ. ಅಂದರೆ ಹೊರಗಡೆಯಿಂದ ತಿನ್ನೋಕ್ಕಿಂತ ಮನ್ಯಾಗ ಈ ಥರ ಸಿಂಪಲ್ಲಾಗೆ ಮಾಡ್ಬೋದು. ಮಕ್ಕಳಿಗೆ ಬಾಳೆಹಣ್ಣು ಅಂದರೆ ಇಷ್ಟ ಆಗಂಗಿಲ್ಲಲ್ರಿ. ಅವಾಗ ಈ ಥರ ಮಾಡಿಕೊಟ್ಟಾಗಂತೂ ಜಾಸ್ತಿ ಖುಷಿ ಪಡ್ತಾರೋ. ನಾನು ಇದಕ್ಕೆ 3 ಬಾಳೆಹಣ್ಣನ್ನು ಕಟ್ ಮಾಡಿಬಿಟ್ಟು ಅದನ್ನ ಪ್ರಿಸರ್ವ್ ಮಾಡಿ ತೊಗೊಂಡಿದ್ರಿ. ಅಂದರೆ ಅದು ಐಸ್ ಬಾಕ್ಸ್ ಒಳಗಿಟ್ಟು ಗಟ್ಟಿಯಾಗನ ತೊಗೊಂಡಿದ್ದು. ಈಗಿದ್ರೆ ನನ್ನ ಮಗಳು ಬಂದುಬಿಟ್ಟು ಏನು ಮಾಡಾಕಂತ್ರು ಮಮ್ಮಿ ಮಸ್ತ್ ಮಾಡಿರಲ್ಲ ಅಂತ ಅನ್ನೋಕೆ ಸ್ಟಾರ್ಟ್ ಮಾಡಿದ್ಲು. ಮಕ್ಕಳಿಗೆ ಏನಾದರೂ ಮಾಡಿಕೊಟ್ಟಾಗ ಜಾಸ್ತಿ ಖುಷಿ ಆಗುತ್ತಲ್ರಿ. ಕಾಲು ತಗೊಂಬ ಹೋಗಿ ಸರಿ ಇಲ್ಲ ನಾನು ಅಂದೇನೆ ಚೆನ್ನಾಗೈತೆ. ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಇಲ್ಲಿಕ ತಡ್ರಿ ನಾ ಈಗ ಸಾಧ್ಯ ಮಾಡ ಮತ್ತೆ ಲೆಟ್ಸ್ ಡೂ. ಏನು ಮಾಡಾಕ್ತಿ? ಚಾಕ್ಲೇಟ್ ಹಾಕಿ ಮಾಡೋದು ಅದನ್ನೇ. ಅವಾಗ ಹೇಳ್ಬೇಕಿಲ್ಲ ನಾನು ಚಾಕ್ಲೇಟ್ ಹಾಕಿನೇ ಇದು ಕೋಕೋ ಪೌಡ್ರ್ ಇತ್ತಲ್ಲ ಅದನ್ನೂ ಹಾಕೋ ಮಿಕ್ಸ್ ಅದ ಇಲ್ಲ. ಹಾಲು ಕೋಕೋ ಪೌಡ್ರ್ ಸ್ವಲ್ಪ ಸಕ್ಕರೆ ಹಾಕಿ ಕುದಿಸ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೆ. ಈ ಸಲ ಹಾಕಿದ್ರೆ ಸರಿ ಆತಲ್ಲ ಅದು ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಅಂದರೆ ರಾ ಫ್ಲೇವರ್ ನನಗ ನಿನಗ ರೋಪ ಬಡ್ದಾಡಲ್ಲ, ನಾನೇನು ಬೇಕಾಗಿಲ್ಲ. ಟೇಸ್ಟ್ ಅಂತೂ ಸಖತ್ತಾಗಿ ಬಂದೈತಿ. ನೀವು ಖಂಡಿತ ಟ್ರೈ ಮಾಡಿರಿ. 100% ಪ್ಯೂರ್ ಬೆಸ್ಟ್ ಐತಿ. ಟ್ರೈ ಮಾಡ್ರಿ. ಒಂದು ಈಟ ಚಾಕ್ಲೇಟ್ ಹಾಕ್ರಿ ಇನ್ನೂ ಭಾರಿ ಆಗ್ತದ. ಎಷ್ಟು ಹಾಕ್ರಿ, ಬೂಸ್ಟ್ ಹಾಕ್ರಿ, ಇನ್ನೂ ಟೇಸ್ಟ್ ಆಗ್ತದ. ಏನು ಮನ್ಸಿಗೆ ಬಂದಿದ್ದು ಹಾಕಿ ತಿನ್ನೋದು, ಆದ್ರೆ ಮತ್ತೆ ಟೇಸ್ಟ್ ಹತ್ಲಿಕ್ಕಂದ್ರೆ ಬಿಟ್ಬಿಡೋದು. ಯಾರು ಟೇಸ್ಟ್ ಹತ್ತಾನ ಹುಚ್ಚದ ಮಗನೇ ಮುಚ್ಚಲೇ ಅದ್ರ ಮೇಲೆ ಆಗಿತ್ತಲ್ಲ ಅದು ಗಟ್ಟಿ ಇತ್ತದು.
ಏನಿನ್ನ ನೋಡು ಇಲ್ಲ ಹೇಳ್ರಿ ಏನಾಗಿಲ್ಲ ಎಲ್ಲ ಗಾಡಿಗೆಲ್ಲ ಸಿಡಿತು ಎಲ್ಲಕ್ಕೂ ಗಾಬರಾಗ್ಯಾರ ಹೆಂಗೈತೆ ಹೇಳ್ತೀನಿ ನೋಡಿ ಕೇಕ್ ಕಾಣಿಸಾದತ್ತಿ ನಿಮಗೆ ಚಸ್ಮಾ ತೊಗೊಂಡಾಗಿತ್ತು ಮುತ್ತೆ ಕಿವಿನ ಹಾಕಿದ್ರೆ ಕಣ್ಣು ಕಾಣಂಗ ಮಸ್ತ್ ಆಗೈತೆ ಬಾಳೆಹಣ್ಣಿಂದ್ರಿ ಏನೋ ಕೇಕ್ ಆಗ್ತಿದೆ ನೀವು ಹೊರಗಿನ ತಿನ್ನೋದೇ ಇಷ್ಟ ಅದಕ್ಕೆ ಮ್ಯಾಗಿ ಅದು ತೊಗೊಂಬಂದೀನಿ ಈಗ ಇಲ್ಲ ಗಾರ್ಲಿಕ್ ಮ್ಯಾಗಿ ಗಾರ್ಲಿಕ್ ಮನೊಂದು ಸ್ಪೆಷಲ್ ಆಲ್ಸ ಐತ್ಲಲ್ಲೇ ಇದು ಭಾಳ ಹೀಟ್ ಮಾಡಿ ಈಗ ಸಾಧ್ಯ ಇಡ್ತೀನಿ ನಾ ಫ್ರಿಜ್ನಾಗ ಇದನ್ನಾಗ ಇದು ಮಾಡ್ತಾರೆ ಗಟ್ಟಿ ಅದನ್ನ ತಿನ್ಬೇಕು ಆಯ್ತು ಪಟ್ಟಿ ಕಿತಾಪತಿ ಊಟಕ್ಕೆ ಏನೈತಿ ಮಾಡ್ಬೇಕು ಮಾಡಿಲ್ಲ ನಾವು ನೋಡ ನ್ಯೂಸ್ ಹೆಂಗ ನಾರ್ಮಲ್ ಆಗಿ ಹೇಳಿದ್ರೆ ಸರಿ ಹತ್ತಂಗಿಲ್ಲಲ್ಲ ಮಂದಿಗೆ ಮುತ್ಯಾಗಳಿಗೆ ಹಂಗ ನಮಗೂ ನಾರ್ಮಲ್ ಆಗಿ ತಿನ್ನಂದ್ರೆ ತಿನ್ನಂಗ ಆಗೋದಿಲ್ಲ ಹೌದೌದು ಖರೇನೆ ಟೇಸ್ಟ್ ಇಷ್ಟು ಮಸ್ತ್ ಆಗೈತಿ ಟೇಸ್ಟ್ ಟೇಸ್ಟ್ ನೋಡಿ ಈಗ ನೀವು ನೋಡ್ರಿ ನೀ ನೋಡಪ್ಪ ನೋಡ್ರಿ ನಮ್ಮ ಅವಾಗ ಹಿಡಿಯೋದು ಗೊತ್ತಿಲ್ಲ ಹಿಂಗೊಮ್ಮೆ ಹಿಡಿಬೇಕು ತಡ್ರಿ ಇಲ್ಲಿ ನೋಡ್ರಿ ಕೈ ಕಾಣತ್ತದ ಈಗಿಲ್ಲ ಹಿಂಗಮ್ಮ ಹಿಡಿದು ಪ್ರಾಕ್ಟೀಸ್ ಮಾಡ್ರಿ ನಮ್ಮ ಹೋಗಿ ಚಾಕ್ಲೇಟ್ ಹತ್ತತಿಲ್ಲ ಇಡ್ಲಿ ಅಕ್ಕಿನ ಮತ್ತೆ ಅಕ್ಕಿನ ಕೆಲಸ ಒಟ್ಟು ಕಿತಾಬತ್ತಿ ಕೆಲಸ ಇರೋದು ನಮ್ಮ ಮನ್ಯಾಗ ಇಟ್ಟಿನ ನೋಡಿ ಏ ಎಲ್ಲ ಖಾಲಿ ಮಾಡ್ಬೇಡ ನನ್ನ ಬಟ್ಲ ಏನೈತೆ ನಾನು ಬಡ್ಲಾಗ ಇಟ್ಟಿಲ್ಲ ನೀವು ಹೌದಾ ಬಂದ್ ಮಾಡಿಸಿದೆ ಕ್ಯಾಮ್ರಾ ಯಾವ ಸಾಂಬಾರು ಮಾಡಕ್ಕೆ ಶೇಂಗಾ ಸಾರು ಮಾಡ್ತೀನಿ ನಾನಿದ್ರೆ ಶೇಂಗಾ ಸಾರು ಮಾಡ್ಬೇಕಂತೇಳಿ ಶೇಂಗಾನ ಹುರಿದು ಇಟ್ಟಿದ್ದೀರಿ ಅದ್ರಾಗ ನನ್ನ ಮಗ ಇದ್ರೆ ಶೇಂಗಾ ತಿಂದ್ಬಿಟ್ಟು ಖಾಲಿ ಮಾಡಿದ್ದ ಮತ್ತಿನ್ನೇನು ಶೇಂಗಾ ಹುರಿಯೋದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ನೋಡಿರಿ ಅಂದರೆ ಕೆಲವೊಂದು ಸಲ ಮಾಡಿರ್ತೀನಿ ಶೇಂಗಾನ ಸ್ವಲ್ಪ ಇದ್ದು ಅಂತ ಅದ್ರೊಳಗನ ಒಂದು 2 ಮುಷ್ಟಿ ಅಷ್ಟು ಕೊಬ್ಬರಿನ ಹಾಕಿದ್ದೀನಿ ನೋಡಿರಿ ಹಾಕಿ ಒಂದು 3 ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೆ ನಾನು ಕೊಬ್ಬರಿ ಮತ್ತು ಮೊದಲೇ ಹುರಿದಿದ್ದು ಶೇಂಗಾನ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಟೊಮೊಟೊ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರಿ ಸಾಂಬಾರಂತೂ ಸಖತ್ತಾಗಿರುತ್ತೆ ಅನ್ನಕ್ಕಾಗಲಿ ಚಪಾತಿಗಾಗಲಿ ಟೇಸ್ಟ್ ಮಸ್ತ್ ಇರುತ್ತೆ ನೋಡಿರಿ ನೀವು ಖಂಡಿತ ಟ್ರೈ ಮಾಡಿರಿ ಸಿಂಪಲ್ಲಾಗೆ ಮಾಡ್ಬೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ನು ಮಸ್ತ್ ಇರುತ್ತೆ ನೋಡಿರಿ ಕೊಬ್ಬರಿ ಮತ್ತು ಶೇಂಗಾ ಮತ್ತು ಟೊಮೊಟೊ ಹಾಕಿ ಹುರ್ಕೊಂಬಿಟ್ಟು ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕಿದ್ದೀನಿ ನೋಡಿರಿ ಕರ್ಬೇವು ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕು ಆಮೇಲೆ ಸ್ವಲ್ಪ ಶುಂಠಿನ ಹಾಕಾಕತ್ತಿದ್ದು ಅಂದರೆ ಒಂದೊಂದು ನೆನಪಾದಂಗೆ ಹಾಕ್ತಾಯಿದ್ದೀನಿ ಅಂದರೆ ಏನೇ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ ಅದು ಏನೋ ಮಾಡಿಬಿಟ್ಟಿರ್ತೀನಿ ರೀ ಆದರೆ ಒಟ್ಟಿನಲ್ಲಿ ಟೇಸ್ಟ್ ಆಗಿರ್ತೈತಿ ಈಗಿದ್ರೆ ಕರ್ಬೇವು ಸೊಪ್ಪನ್ನು ಹಾಕಿ ಚಲೋತ್ನಾಗ ಹುರ್ಕೊಂಬಿಟ್ಟು ಆಮೇಲೆ ಏನೈತಲ್ಲ 1 ಚಮಚದಷ್ಟು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ರುಬ್ಕೋಬೇಕಾಗೋದ್ರಿ ಶೇಂಗಾ ಸಾರು ಥರನೇ ಇರುತ್ತೆ ಆದರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರೋದ್ರಿ ಈಗ ಇದ್ರಾಗ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಮತ್ತು 1 ಚಮಚದಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಿ ಚಲೋತ್ನಾಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಅದನ್ನ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗುತ್ತೆ ನೀರು ಹಾಕಿಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿರಿ ಎಲ್ಲ ರುಬ್ಬಿ ಹಾಕೋದ್ರಿಂದ ಸಾಂಬಾರು ಮಸ್ತು ಇರುತ್ತೆ ಮತ್ತು ಮಕ್ಕಳಿಗೆ ಏನು ತೆಗೆದಿಡ್ಬೇಕಂದು ಗೊತ್ತಾಗಂಗಿಲ್ಲ ನೋಡಿರಿ ಕರಿಬೇವು ಸೊಪ್ಪು ಅದು ಒಗ್ಗರಣೆ ಹಾಕಿದಾಗ ಎತ್ತಿಟ್ಬಿಡ್ತಾರೋ ಹಾಗಾಗಿ ಈ ಥರ ರೆಡಿ ಮಾಡಾಕತ್ತಿದ್ದು ಈಗ ಅದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕ್ರಿ ಈಗಿದ್ರೆ ನಾನು ಈ ಕಡೆ ರುಬ್ಬಾಕಂತಿದ್ದೆ ನನ್ನ ಮಗಳಿದ್ರೆ ಗಾರ್ಲಿಕ್ ಮ್ಯಾಗಿ ರೆಡಿ ಮಾಡ್ತೀನಿ ಮಮ್ಮಿ ಅಂತ ಸ್ಟಾರ್ಟ್ ಮಾಡಿದ್ಲು ನೋಡಿರಿ ತನಗೆ ಮ್ಯಾಗಿ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ರೀ ಅಂದರೆ ಎಲ್ಲ ಹೆಣ್ಮಕ್ಳಿಗಾಗಲಿ ಈಗಿನ ಮಕ್ಕಳಿಗೆ ಸ್ವಲ್ಪ ಹೊರಗಡೆದು ಜಂಕ್ ಫುಡ್ ಜಾಸ್ತಿ ಇಷ್ಟ ಆಗುತ್ತೆ ರೀ ನಾನು ಬ್ಯಾಡ ಅಂತಂದ್ರೂ ಕೇಳಂಗಿಲ್ಲ ರೀ ಕೆಲವೊಂದು ಸಲ ಅಷ್ಟೇ ತಂದುಬಿಟ್ಟು ಅಷ್ಟೇ ತಿನ್ನಬೇಕು ಯಾಕಂದರೆ ಜಾಸ್ತಿ ನಾವು ಮ್ಯಾಗಿ ಅದೆಲ್ಲ ತಂದು ಇಟ್ಬಿಟ್ರೆ ಡೈಲಿ ತಿನ್ನೋದು ಮಾಡ್ತಾರೆ ಮಕ್ಕಳು ಅದಕ್ಕಾಗಿ ಈಗಿದ್ರೆ ತನು ಆ ಕಡೆ ಮ್ಯಾಗಿನೂ ರೆಡಿ ಮಾಡಿಟ್ಟಿದ್ಲು ನಾನು ಸಾಂಬಾರ್ಗೂ ಒಗ್ಗರಣೆ ಹಾಕಾಕಂತೀನಿ ನೋಡಿರಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಹಿಂಗು ಮತ್ತು ಕುಟ್ಟಿದ್ದ ಬೆಳ್ಳುಳ್ಳಿ ರೀ ಇಷ್ಟ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೋಬೇಕು ಆಲ್ರೆಡಿ ಇದಕ್ಕೆಲ್ಲ ಮಸಾಲ ಹುರಿಯಮ್ದಾಗೆಲ್ಲ
ಪದಾರ್ಥಗಳೆಲ್ಲ ಹಾಕಿರ್ತೀವಲ್ಲ ರೀ, ಖಾರ ಉಪ್ಪು ಅಂದರೆ ಖಾರ ಹಾಕಿರ್ತೀನಿ ಮತ್ತು ಟೊಮೆಟೊ ಎಲ್ಲ ರುಬ್ಬಿರ್ತೀವಲ್ಲ, ಹಾಗಾಗಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ರೀ. ಆಮೇಲೆ ಅದನ್ನ ರುಬ್ಬಿಟ್ಟಿದ್ದ ಮಸಾಲ ಹಾಕಿಬಿಟ್ಟು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಬಿಟ್ರೆ ಮಸ್ತಾಗಿರುವ ಸಿಂಪಲ್ ಸಾಂಬಾರು ರೆಡಿ ಆಗುತ್ತೆ ನೋಡಿರಿ. ಈ ಥರ ಮಾಡಿರಿ, ಭಾಳ ಮಸ್ತ್ ಇರುತ್ತೆ ಟೇಸ್ಟ್ ನೋಡಿರಿ. ಈ ಕಡೆ ನನ್ನ ಮಗಳಿದ್ರೆ ಸಂಡ್ಗಿನ ಫ್ರೈ ಮಾಡಾಕತ್ತಿದ್ಲು, ಮೊನ್ನೆನೇ ಮಾಡಿದ್ದು ಖಾಲಿ ಆಗಕ್ಕೆ ಬಂದಾವ ನೋಡಿರಿ. ಟೇಸ್ಟ್ ಚಲೋ ಇರ್ತಾವಲ್ಲ, ಹಾಗಾಗಿ ಹೊರಗಡೆದು ತಿನ್ನಕ್ಕೆ ಕೊಡಂಗಿಲ್ಲ ಅಂತೇಳಿ ಮನೆಯೊಳಗೆ ಫ್ರೈ ಮಾಡ್ಕೊಂಡು ತಿಂತಾರೆ. ಅಂದರೆ ಕುರ್ಕುರೆ ಚಿಪ್ಸ್ ಆಲ್ಮೋಸ್ಟ್ ಎಲ್ಲ ಮಕ್ಕಳು ತಿಂತಾರೆ, ಆದರೆ ಬ್ಯಾಡ ಅಂತೀವಲ್ಲ ಮನ್ಯಾಗ ಇವನ್ನ ಫ್ರೈ ಮಾಡಿಕೊಂಡು ತಿಂತಾರೆ. ಅದ್ರಾಗ ಅನ್ನ ಸಾರು ಮಾಡಿಬಿಟ್ರೆ ಅವ್ರಿಗೆ ಕುರುಡ್ಗಿ ಹಪ್ಪಳ, ಅಂದರೆ ಕುರುಡ್ಗಿ ಇಷ್ಟಪಡಂಗಿಲ್ಲ ರೀ, ಹಪ್ಪಳ ಮತ್ತು ಸಂಡ್ಗಿ ಜಾಸ್ತಿ ಇಷ್ಟಪಡ್ತಾರೆ. ಮೊನ್ನೆನೇ ಡಬ್ಬಿ ತುಂಬಿಟ್ಟಿದ್ದು, ಆಲ್ರೆಡಿ ಡಬ್ಬಿ ಖಾಲಿ ಆಗಕ್ಕೆ ಬಂದೈತಿ. ಭಾಳ ಜನ ಕೇಳಿದ್ರೆ ಹಪ್ಪಳ ಮಾಡಬೇಕಾಗಿತ್ತು, ಆದರೆ ಗ್ಯಾಸಿನ ಪ್ರಾಬ್ಲಮ್ ಇರೋದ್ರಿಂದ ಮಾಡೋಕೆ ಹೋಗಿಲ್ಲ ರೀ. ಮತ್ತು ಸಿಗ್ಲಿಕ್ಕಂದ್ರೆ ಏನು ಮಾಡೋದು ಅಂತೇಳಿ ಈಗಿದ್ರೆ ಮಸ್ತಾಗಿ ಊಟನೂ ಸ್ಟಾರ್ಟ್ ಆಗಿತ್ತು ನೋಡಿರಿ. ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು. ಆ್ಯಕ್ಚುಲಿ ನಮ್ಮ ಮನೆಯವರಿಗೆ ಅನ್ನ ಸಾಂಬಾರು ಅಷ್ಟೊಂದು ಇಷ್ಟ ಆಗಲ್ಲ, ಆದರೆ ಇನ್ನೇನು ಮಾಡೋದು, ಏನರ ಅಂದ್ಬಿಟ್ರೆ ಮತ್ತೆಲ್ಲಿ ಬೈಸ್ಕೋದಂತೆ ಗಪ್ಪನೆ ಊಟ ಮಾಡಾಕತ್ತಿದ್ರು. ಅವ್ರಿಗೆ ಚಪಾತಿ ರೊಟ್ಟಿ ಇದ್ರೇ ಜಾಸ್ತಿ ಇಷ್ಟ ಆಗೋದ್ರಿ, ಅನ್ನ ಸಾಂಬಾರು ಅಷ್ಟೊಂದು ಇಷ್ಟ ಆಗಲ್ಲ. ತನು ಇದ್ರೆ ಮ್ಯಾಗಿನೂ ಮಾಡಿದ್ಲು, ಮತ್ತಿನ್ನು ರೊಟ್ಟಿ ಚಪಾತಿ ಮಾಡಿಬಿಟ್ಟು ಜಾಸ್ತಿ ಆಗುತ್ತೆ, ಅನ್ನ ಸಾಂಬಾರು ಅಷ್ಟೇ ಸಾಕಾಗುತ್ತೆ ಅಂತ ನಾನು ಅಷ್ಟೇ ಮಾಡಿದ್ದು. ಆ್ಯಕ್ಚುಲಿ ಚಪಾತಿನೂ ಮಾಡ್ತೀನಂತ ಅಂದೆ, ತನು ಬ್ಯಾಡ ಬಿಡ್ರಿ ಮಮ್ಮಿ ಮತ್ತು ಸುಮ್ಮನೆ ಯಾಕೆ ಅಂತ ಅಂದ್ಲು. ಇವತ್ತಿನ ವ್ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ.